ಅಧ್ಯಕ್ಷೆ, ಮಹಿಳಾ ಅಧ್ಯಕ್ಷೆ. ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದೇನೆಂದ್ರೆ ಕೇಂದ್ರ ಸರ್ಕಾರ ವಿರೋಧವಾಗಿ. ಕೇಂದ್ರ ಸರ್ಕಾರ ಬಡವ್ರ ಪರವಾಗಿ ಯಾವತ್ತೂ ಇಲ್ಲ. ಬಿಜೆಪಿ ಅವರು ಬಡವ್ರ ಪರವಾಗಿ ಇಲ್ವೇ ಇಲ್ಲ. ನೋಡಿ, ಈಗ ಹೇಳಿದ್ರು ಸಬ್ಸಿಡಿ ಸ್ಕೀಮಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತೇಳಿ. ಹಳ್ಳಿಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಮೋದಿ ಅವರು ಆಶ್ವಾಸನೆ ಕೊಟ್ಟರು. ಆ ಕೊಟ್ಟಿರೋ ಸಿಲಿಂಡರ್ಗಳ ರಿಪ್ಲೇಸ್ಮೆಂಟೇ ಇಲ್ಲ. ಇವತ್ತು ನಾವು ಹಳ್ಳಿಗಳಲ್ಲಿ ಹೋದ್ರೆ ಇನ್ನೂ ಶೋಗಿ ಇಟ್ಟಿದ್ದಾರೆ ಎಲ್ಲೋ ಮನೇಲಿ ಮೂಲೆಯಲ್ಲಿ. ಅದರಲ್ಲೂ ಕೂಡ ಇದ್ರ ಮೇಲೆ ಸಬ್ಸಿಡಿ ಅಂದ್ರೂ ಯಾರಿಗೆ ಹೋಗಿ ತಲುಪ್ತಾ ಇದೆ? ದುಡ್ಡಂತೂ ಬಡವ್ರಿಗೆ ತಲುಪ್ತಾ ಇರೋದು ನಾವು ನೋಡ್ತಾ ಇಲ್ಲ. ಬೆಲೆ ಏರಿಕೆ ಗಗನಕ್ಕೆ ಏರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿಸ್ತಾ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮಹಿಳೆಯರ ಪರ ವಿರೋಧಿ ಬಿಜೆಪಿ ಸರ್ಕಾರ, ಮಹಿಳೆಯರ ಪರವಾಗೂ ಇಲ್ಲ, ಬಡವ್ರ ಪರವಾಗೂ ಇಲ್ಲ, ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ. ಸರ್ಕಾರ ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಂದಮೇಲೆ ಒಂದಷ್ಟು ಹೆಣ್ಮಕ್ಳು ಸಂತೋಷವಾಗಿದ್ದೀವಿ. ಯಾಕಂದರೆ ನಾವು ಕೊಡೋವಂಥ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಉಜ್ವಲ ಜ್ಯೋತಿ ಆಗಿರ್ಬೋದು, ನಮ್ಮ ಏನು ಎಲೆಕ್ಟ್ರಿಸಿಟಿ ಬಿಲ್ನ ಕಡಿಮೆ ಮಾಡಿದ್ದೀವಿ 200 ಯೂನಿಟ್ ಅಷ್ಟು, ಮತ್ತು ರೇಷನ್ ಕೊಡೋ ರೀತಿಯಲ್ಲಿ, ಮತ್ತು ಶಕ್ತಿ ತಂದಿದ್ದೀವಿ, ಬಸ್ಗಳು ಫ್ರೀ ಕೊಟ್ಟು, ಇಷ್ಟೆಲ್ಲ ಕೊಟ್ಟು ಎಲ್ಲೋ ನಾವು ಹೆಣ್ಮಕ್ಳಿಗೆ ಒಳ್ಳೇದಾಗಲಿ, ಬಡವರಿಗೆ ಒಂದಷ್ಟು ಅನುಕೂಲ ಆಗಲಿ ಅಂತ ನಾವು ಹೊಡೆದಾಡ್ತಾ ಇದ್ರೆ ಮತ್ತೆ ಕೇಂದ್ರ ಸರ್ಕಾರದವರು ಬೆಲೆ ಏರಿಕೆಗಳು ಮಾಡಿ ದೌರ್ಜನ್ಯವನ್ನು ತೋರಿಸ್ತಾ ಇದ್ದಾರೆ. ಈಗ 2 ದಿನ ಮುಂಚೆಯಿಂದಲೇ ಬಿಜೆಪಿ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅದು ಜನ ಆಕ್ರೋಶ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಅದನ್ನ ನೋಡಿನೇ ಇವತ್ತೇ ಇದು ಯಾಕೆ ಯಾವ್ದು ವಿರೋಧ ಅವರು ಪ್ರತಿಭಟನೆ ಮಾಡಿದ್ರು ಅಂತ ನೀವು ಕೇಳ್ತಾ ಇದ್ದೀರಿ? ಅಲ್ಲ, ನಾವು ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಮಹಿಳೆಯರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬರೀ ಕರ್ನಾಟಕ ಸೀಮಿತವಾಗಲ್ಲ. ಮೊದಲು ಗ್ಯಾಸ್ ಸಿಲಿಂಡರ್ ದಿನನಿತ್ಯ ಬಳಕೆ ಆಗೋಂಥದ್ದು, ಮತ್ತೆ ಒಲೆ ಉರ್ಸ ಹೋಗೋ ಅಂತ ಕಾಲ ವಾಪಸ್ ತರ್ತಾ ಇದ್ದಾರೆ ಬಿಜೆಪಿ ಅವರು. ಇದಕ್ಕೆ ನಾವು ಖಂಡಿಸ್ತಾ ಅವ್ರು ಮಾಡ್ತಾರೋ ಬೆಲೆ ಏರಿಕೆಗಳು ಗೊತ್ತಿಲ್ಲದೇನೆ ಈಗಾಗಲೇ ಕೋವಿಡ್ ಆದ್ಮೇಲಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ಆದಂಥ ಅನುಕೂಲ ಜನರಿಗೆ ಬಂದೇ ಇಲ್ಲ. ಎಲ್ಲ ತಟ್ಟಾಡ್ಸೋಗಿದ್ದೀವಿ. ನೋಟ್ ಬ್ಯಾನ್ ಆಯಿತು, ಕೋವಿಡ್ ಆಯಿತು, ಅದಾದ್ಮೇಲೆ ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಹೆಮ್ಮೆಯಿಂದ ಹೇಳ್ತೀವಿ, ಸಿದ್ದರಾಮಯ್ಯರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇಬ್ಬರೂ ಗೃಹಲಕ್ಷ್ಮಿ ಸ್ಕೀಮನ್ನು ತೊಗೊಂಬಂದರು. ತಂದು ಹೆಣ್ಮಕ್ಳಿಗೆ ಎಲ್ಲೋ ಒಂದಷ್ಟು ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಏನೋ ಒಂದಷ್ಟು ಕೊಡಿಸೋಷ್ಟು ಶಕ್ತಿ ಪ್ರತಿಯೊಂದು ಬಡವ್ರ ಹೆಣ್ಮಕ್ಳಿಗೆ 2,000 ರೂಪಾಯಿ ತಲುಪ್ತಾ ಇದೆ. ಬಟ್ ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ? ಬಡವ್ರ ಬಗ್ಗೆ ಏನು ಮಾಡಿಲ್ಲ. ಮಹಿಳೆಯರ ಪರವಾಗಿ ಏನು ಮಾಡಿದ್ದಾರೆ? ಒಬ್ಬಳು ಮಹಿಳೆ ಮನೆಯಲ್ಲಿ ಅನುಕೂಲವಾಗಿದ್ದರೆ ಆ ಕುಟುಂಬ ಚೆನ್ನಾಗಿರುತ್ತೆ, ಆ ಕುಟುಂಬ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಯಾರು ಕರ್ನಾಟಕ ಸರ್ಕಾರ. ಬಟ್ ಬಿಜೆಪಿ ಸರ್ಕಾರ ಇದು ವಿರೋಧವಾಗಿದೆ. ಬೆಲೆ ಏರಿಕೆ ಮಾಡಿಕೊಡ್ತಿದ್ದಾರೆ. ಸ್ಮೃತಿ ಇರಾನಿ ಅವರೆಲ್ಲ ರೋಡಿಗೆ ಇಳಿತಾ ಇದ್ರಲ್ವಾ ಅವತ್ತು ಬೆಲೆ ಏರಿಕೆ ಆದಾಗ. ಇವತ್ತು ಅವರೆಲ್ಲ ಎಲ್ಲಿದ್ದಾರೆ? ಯಾಕೆ ಮಾತಾಡ್ತಾ ಇಲ್ಲ? ಸಿಲಿಂಡರ್ ಹೊತ್ಕೊಂಡು ರೋಡಿಗೆ ಬರ್ತಾ ಇದ್ರು ನಮ್ಮ ಸರ್ಕಾರ ಇದ್ದಾಗ. ಇವತ್ತೊಬ್ಬರು ಮಾತಾಡ್ತಾ ಇಲ್ಲ. ಇದನ್ನ ವಿರೋಧಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರವನ್ನ ವಿರೋಧಿಸಿ ನಾವೆಲ್ಲ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೀವಿ. ಹೌದು, ಬಿಜೆಪಿಯವರು ಹೇಳೋದೇನಂತಂದ್ರೆ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ ಹಾಲಿನ ದರ ಎಲ್ಲ ಹಾಲು ದರ ಎಲ್ಲ ಜಾಸ್ತಿ ಮಾಡಿದ್ರು, ಆ ದುಡ್ಡು ಅಲ್ಲಿ ವಸೂಲಿ ಮಾಡ್ತಿದ್ದಾರೆ. ನೋಡಮ್ಮ, ಹಾಲಿನ ದರ ಏರಿದ್ರೆ ಅಟ್ಲೀಸ್ಟ್ ರೈತರಿಗಾದ್ರೂ ಒಂಚೂರು ಅನುಕೂಲ ಆಗುತ್ತೆ. ಅದು ಮತ್ತೆ ನಮ್ಮ ಜನರಲ್ಲೇ ಇರುತ್ತೆ, ಯಾರು ನಮ್ಮ ಬಡವ್ರ ರೈತರಿಗೋಸ್ಕರ. ಇದು ಕೇಂದ್ರ ಸರ್ಕಾರ ಏನಾಗ್ತಾ ಇದೆ? ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನು ಮಾಡಿದ್ದಾರೆ? ಸಬ್ಸಿಡಿ ಅಂದ್ರಲ್ಲ ಎಲ್ಲಿ ಹೋಗ್ತಾ ಇದೆ? GST ಅಮೌಂಟ್ ಏನು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರು ಕೇಳ್ತಾನೆ ಇದ್ದಾರೆ ಅವತ್ತಿಂದ. ನಾವು ಹೆಚ್ಚಿಗೆ ತೆರಿಗೆ ಕೊಡುವಂಥವ್ರು ಯಾರು? ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ. ಅದರದ್ದು ಅಕೌಂಟಬಿಲಿಟಿ ಇನ್ನೂ ಕೊಡ್ತಾ ಇಲ್ವಲ್ಲ ಕೇಂದ್ರ ಸರ್ಕಾರ. ಇವತ್ತವರೆಗೂ ಅದ್ರ ಮಾಹಿತಿ ಇಲ್ಲ. ಅನುದಾನ ನಮಗೇನು ಹೆಚ್ಚಾಗಿ ಸಿಗ್ತಾ ಇಲ್ಲ, ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಅದರಲ್ಲೂ ಸಿಲಿಂಡರ್ ಬೆಲೆ ಏರಿಕೆ. ಇದಕ್ಕೆ ಉತ್ತರ ಕೊಡಲಿ ಅವರು. ಇದನ್ನ ಏನು ಮಾಡಿದ್ರು? ಅವರು ಹೇಳಿದ್ರು ಮನೆಗೂ ಗ್ಯಾಸ್ ಸಿಲಿಂಡರ್ ಉರಿಬೇಕು ಅಂದರು. ಎಲ್ಲಿದೆ? ರಿಪ್ಲೇಸ್ಮೆಂಟೇ ಆಗಿಲ್ವಲ್ಲ. ಫಸ್ಟ್ ಕೊಟ್ಟಿರೋ ಸಿಲಿಂಡರ್ಗಳು ಹಾಗೆ ಇಟ್ಕೊಂಡು ಕೂತಿದ್ದಾರೆ, ಅದ್ರ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ನಾವು ಇದೇ ರೀತಿ ನಮಗೆ ನ್ಯಾಯ ಸಿಗೋವರೆಗೂ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲೂ ಮಾಡ್ತೀವಿ, ಡೆಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಇದ್ರ ವಿರೋಧಿಸ್ತಾರೆ ಎಲ್ಲರೂ. ನಾವು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಕೇಂದ್ರ ಸರ್ಕಾರ ವಿರೋಧವಾಗಿ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ.